ಹಲೋ ನಮಸ್ತೆ. ಇವತ್ತು ಹಲಸಿನಕಾಯಿ ಕಬಾಬ್ ಮಾಡೋದನ್ನು ನೋಡೋಣ ಬನ್ನಿ. ಈ ರೀತಿ ಎಳಸಾಗಿರೋ ಹಲಸಿನಕಾಯಿ ತೊಗೊಂಡು ಸಿಪ್ಪೆಯನ್ನೆಲ್ಲ ತೆಗೆದು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಳಬೇಕು. ನೋಡಿ, ಈ ರೀತಿ ಕಟ್ ಮಾಡಿದ ಮೇಲೆ ಇದನ್ನು ಸ್ವಲ್ಪ ನೀರಿಟ್ಟು ಗ್ಯಾಸ್ ಮೇಲೆ ಹಲಸಿನಕಾಯಿಯನ್ನು ಇದರೊಳಗಡೆ ಹಾಕಿಕೊಳ್ಳಬೇಕು. ಹಲಸಿನಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಎಲ್ಲವನ್ನು ಹಾಕಿ 1 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಬೇಕು. ಬೇಯಿಸಿ ಕಬಾಬ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಈ ರೀತಿ ಈಗ ಒಂದು 1/2% ಅಷ್ಟು ಬೆಂದಿದೆ. ಈಗ ಇದನ್ನು ಬಸಿದುಕೊಳ್ಳೋಣ. ನೋಡಿ, ಬೆಂದಿದೆ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ನೀರನ್ನು ಬೇರ್ಪಡಿಸಿಕೊಳ್ಳೋಣ. ನೀರನ್ನೆಲ್ಲ ಕ್ಲೀನಾಗಿ ನೀಟಾಗಿ ಬೇಯಿಸಿಕೊಳ್ಳಬೇಕು. ಈಗ ಪುಟಾಣಿಯಲ್ಲಿ ಬೆಳ್ಳುಳ್ಳಿ, ಶುಂಠಿ ಹಾಕಿ ಜಜ್ಜಿಕೊಳ್ಳೋಣ. ಜಜ್ಜಿಕೊಂಡು ಪೇಸ್ಟ್ ಮಾಡಿಕೊಂಡು ಇಟ್ಟುಕೊಳ್ಳೋಣ. ಈಗ ಇದಕ್ಕೆ ಕಬಾಬ್ ಮಾಡೋದಕ್ಕೆ ಅಕ್ಕಿ ಹಸಿಟ್ಟು ಒಂದು ಅರ್ಧ ಬೌಲು, ಕಾರ್ನ್ಫ್ಲವರು ಒಂದು ಅರ್ಧ ಬೌಲು, ಕಡಲೆ ಹಿಟ್ಟು 1-2 ಚಮಚದಷ್ಟು ಹಾಕಿಕೊಳ್ಳಬೇಕು. ನೋಡಿ, ಕಾರ್ನ್ಫ್ಲವರು ಒಂದು ಅರ್ಧ ಬೌಲಷ್ಟು, 1 ಬೌಲ್ ಅಕ್ಕಿ ಹಸಿಟ್ಟು, ಅರ್ಧ ಬೌಲು ಕಾರ್ನ್ಫ್ಲವರು, 3 ಚಮಚದಷ್ಟು ಕಡಲೆ ಹಿಟ್ಟು ಇವೆಲ್ಲವನ್ನು ಹಾಕಿಕೊಳ್ಳಬೇಕು. ಅಚ್ಚ ಖಾರದ ಪುಡಿ, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿಕೊಳ್ಳೋಣ. ಹಾಕಿ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಹಾಕಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡೋಣ. ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ಳಬೇಕು, ಸ್ವಲ್ಪ ಗಟ್ಟಿ ಇರೋ ಹಾಗೆ. ಈಗ ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಿಕೊಂಡು ಬೇಯಿಸಿಟ್ಟಿರುವ ಹಲಸಿನಕಾಯಿಯನ್ನು ಹಾಕಿಕೊಂಡು ಎಲ್ಲವನ್ನು ನೀಟಾಗಿ ಕಲಸಿಕೊಳ್ಳೋಣ. ನೀಟಾಗಿ ಕಲಸಿಕೊಂಡು 1 ನಿಮಿಷಗಳ ಕಾಲ ಮುಚ್ಚಿಟ್ಟು ಮತ್ತು ನೋಡಿ, ಎಣ್ಣೆ ಕಾದ ಮೇಲೆ ಈ ರೀತಿ ಬಿಡೋಣ. ನೋಡಿ, ಎಣ್ಣೆ ಕಾದಿದೆ, ಮುಚ್ಚಿಟ್ಟಿದ್ದೇನೆ. ಈಗ ನೋಡಿ, ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿ ಎತ್ತಿ ಎಣ್ಣೆಯಲ್ಲಿ ಬಿಡಿ ಬಿಡಿಯಾಗಿ ಬಿಡೋಣ. ತುಂಬ ರುಚಿಕರವಾಗಿರ್ತದೆ. ಒಮ್ಮೆ ನೀವು ಮನೆಯಲ್ಲಿ ಮಾಡಿ ನೋಡಿ, ನನಗೆ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ರೀತಿ ಬೇಯಿಸಿಕೊಂಡರೆ ತುಂಬ ರುಚಿಕರವಾಗಿ ಕಬಾಬ್ ರೆಡಿಯಾಗುತ್ತದೆ. ಹಲಸಿನಕಾಯಿ ಸೀಸನ್ ಇವಾಗ. ಈ ರೀತಿ ಮಾಡಿ ನೀವು ಮನೆಯಲ್ಲಿ ತಿಂದು ನೋಡಿ, ಈ ರೀತಿ ಚೆನ್ನಾಗಾಗಿದೆ ಎಂದು. ಒಳ್ಳೆ ಗರಿ ಗರಿಯಾಗಿ, ಒಳಗಡೆ ಸಾಫ್ಟಾಗಿ, ಮೇಲೆ ಗರಿ ಗರಿಯಾಗಿ ಈ ರೀತಿ ಬಂದಿದೆ ಹಲಸಿನಕಾಯಿ ಕಬಾಬು. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಟೊಮೆಟೊ ಸಾಸ್ ಒಂದಿಗೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತದೆ. ಥ್ಯಾಂಕ್ ಯು.